ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆ. ಸಾಂಸ್ಕೃತಿಕ ನಗರಿಯಲ್ಲಿ ಡ್ರಗ್ಸ್ ತಯಾರಿಸೋ ಫ್ಯಾಕ್ಟರಿ ಪತ್ತೆಯಾಗಿದೆ. 3 ದಿನಗಳ ಹಿಂದೆ ನಡೆದಿದ್ದ ಪೊಲೀಸರ ದಾಳಿ. ಮಹಾರಾಷ್ಟ್ರ ಪೊಲೀಸರ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಸಾಂಸ್ಕೃತಿಕ ನಗರಿಯಲ್ಲಿ ಡ್ರಗ್ಸ್ ತಯಾರಿಸೋ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಮೈಸೂರು ಹಾಗೂ ಮಹಾರಾಷ್ಟ್ರದ ಹಲವು ಕಡೆ ದಾಳಿಯಾಗಿದೆ. ಬರೋಬ್ಬರಿ 391 ಕೋಟಿ ಮೌಲ್ಯದ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಮೈಸೂರು ಒಂದರಲ್ಲೇ 50 ಕೆಜಿಗೂ ಹೆಚ್ಚು ಡ್ರಗ್ ಜಪ್ತಿ ಮಾಡಲಾಗಿದೆ. ಮೈಸೂರಿನಲ್ಲಿ ಗ್ಯಾರೇಜ್ ಹೆಸರಲ್ಲಿ ಡ್ರಗ್ ತಯಾರಿಕಾ ಘಟಕವನ್ನ ಶುರು ಮಾಡಿಕೊಂಡಿದೆ. 4 ಆರೋಪಿಗಳನ್ನ ಬಂಧಿಸಲಾಗಿದೆ. ದಾಳಿಯ ವೇಳೆ ಮೈಸೂರಿನಲ್ಲಿ MDMA ಡ್ರಗ್, ಕ್ಲೋರೋಫಾರ್ಮ್, ಅಸಿಟೋನ್, ಬೆಂತಾಶಿಯಂ ಸಲ್ಫೇಟ್, ಪ್ಲಾಸ್ಟಿಕ್ ಡ್ರಮ್, ಬಕೆಟ್, MDMA ತಯಾರಿಕೆಗೆ ಬಳಸ್ತಾ ಇದ್ದ 2 ಓವನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 3 ದಿನಗಳ ಹಿಂದೆ ನಡೆದಿದ್ದ ಪೊಲೀಸರ ದಾಳಿ. ಮೈಸೂರಿನಲ್ಲಿ ಗ್ಯಾರೇಜ್ ನಡೆಸ್ತೀವಿ ಅಂತ ಜಾಗವನ್ನ ಬಾಡಿಗೆಗೆ ಪಡೆದು ಹಿಂದಗಡೆ ಒಂದು ಶೆಡ್ ಅನ್ನ ಕಟ್ಟಿದ್ರು. ಅಲ್ಲಿ ಡ್ರಗ್ ತಯಾರಿಸೋ ಘಟಕವನ್ನ ಮಾಡಿಕೊಂಡಿದ್ರು. ಅಲ್ಲಿ ದಾಳಿ ನಡೆಸಿದಂತ ಪೊಲೀಸರು 50 ಕೆಜಿಗೂ ಹೆಚ್ಚು ಡ್ರಗ್ ಅನ್ನ ಜಪ್ತಿ ಮಾಡ್ತಾರೆ. ಒಂದು ದೊಡ್ಡ ಜಾಗವನ್ನ ಬಾಡಿಗೆಗೆ ಪಡೆದಿದ್ರು. ನೋಡೋದಕ್ಕೆ ಅಲ್ಲಿ ಗ್ಯಾರೇಜ್ ನಡೀತಾ ಇದೆ, ಆದ್ರೆ ಅದರ ಹಿಂದೆ ನಡೀತಾ ಇರೋದು ಮಾತ್ರ ಡ್ರಗ್ ತಯಾರಿಕೆ. ದಾಳಿಯ ವೇಳೆ 4 ಆರೋಪಿಗಳ ಬಂಧನ ಆಗಿದೆ. ಡ್ರಗ್ ತಯಾರಿಸುವ ಫ್ಯಾಕ್ಟರಿ ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ಕೊಳ್ಳೆಗುಡದ ಮೇಲೆ ಅಲರ್ಟ್ ಆದ್ರ ರಾಜ್ಯ ಪೊಲೀಸರು. ಮಹಾರಾಷ್ಟ್ರ ಪೊಲೀಸರ ಬಳಿಕ ರಾಜ್ಯ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಫೀಲ್ಡ್ಗಿಳಿದಿದ್ದಾರೆ ಮೈಸೂರು ಪೊಲೀಸರು. ಫೀಲ್ಡ್ಗಿಳಿದ ಮೈಸೂರು ಪೊಲೀಸರಿಂದ ರೇಡ್ ಆಗಿದೆ. ಹೋಟೆಲ್, ಲಾಡ್ಜ್, ಶೆಡ್, ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಕಳೆದ 3 ದಿನಗಳಿಂದ ಮೈಸೂರು ನಗರದ ವಿವಿಧೆಡೆ ದಾಳಿಯಾಗಿದೆ. ಉದಯಗಿರಿ, ನರಸಿಂಹರಾಜ, ಮಂಡಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದಾಳಿ. ಕಾರ್ಯಾಚರಣೆ ವೇಳೆ 100 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. 60 ಜನರ ವಿರುದ್ಧ ಮಾದಕ ವಸ್ತು ಸೇವನೆ ಪ್ರಕರಣ ದಾಖಲಾಗಿದೆ. 6 ಜನ ಗಾಂಜಾ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ಗಡೀಪಾರಿಗೆ ಸಿದ್ಧತೆ ನಡೆದಿದೆ. ಮಹಾರಾಷ್ಟ್ರ ಪೊಲೀಸರ ನಂತರ ಈಗ ರಾಜ್ಯ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ತಲಾಶೆಗಿಳಿದಿದ್ದಾರೆ. ಕಳೆದ 3 ದಿನದಿಂದ ಮೈಸೂರು ನಗರದ ವಿವಿಧ ಕಡೆ ರೇಡ್ ಆಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಾಗಿದೆ ಮೈಸೂರು ಪೊಲೀಸರ ಸ್ಥಿತಿ. ಮೈಸೂರಿನಲ್ಲಿದ್ದಂತಹ ಬಹುದೊಡ್ಡ ಡ್ರಗ್ ತಯಾರಿಕಾ ಘಟಕವನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಆಯಿತು. 391 ಕೋಟಿ ರೂಪಾಯಿನ ಡ್ರಗ್ ಅನ್ನ ಸೀಸ್ ಮಾಡಿರ್ತಕ್ಕಂತಹ ಪೊಲೀಸರು ಮೈಸೂರಿನಿಂದಲೇ 4 ಜನ ಡ್ರಗ್ ಪೆಡ್ಲರ್ಗಳನ್ನ ಮತ್ತೆ ಡ್ರಗ್ ಅನ್ನ ತಯಾರಿ ಮಾಡ್ತಾ ಇದ್ದಂತವರನ್ನ ಬಂಧಿಸಿದ್ದಾರೆ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸರು ಮೈಸೂರು ನಗರದಲ್ಲಿರ್ತಕ್ಕಂತಹ ಡ್ರಗ್ ವ್ಯಸನಿಗಳು ಮತ್ತೆ ಡ್ರಗ್ ಪೆಡ್ಲರ್ಗಳೇನಿದ್ದಾರೆ ಅವರ ಮನೆಗಳ ಮೇಲೆ 3 ದಿನಗಳಿಂದ ನಿರಂತರವಾದ ದಾಳಿಯನ್ನ ಮಾಡಿದ್ದಾರೆ. ದಾಳಿಯಲ್ಲಿ ಇಲ್ಲಿವರೆಗೂ 6 ಜನರನ್ನ ಬಂಧಿಸಲಾಗಿದೆ. 60ಕ್ಕೂ ಹೆಚ್ಚು ಜನರನ್ನ ಮಾನಿಟರ್ ಮಾಡಲಾಗಿದೆ. ಇನ್ನು ಹಲವು ಮನೆಗಳ ತಪಾಸಣೆ ಕೂಡ ಮುಂದುವರಿತಾ ಇದೆ. ಇದೇ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು ಅಂತಿದ್ದಾರೆ ಮೈಸೂರಿನ ನಾಗರಿಕರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.